ಬ್ಲಾಕ್ ಲಿಸ್ಟ್ ಆಗಿರುವಂತಹ ಕಂಪನಿಯಿಂದ ಮೆಡಿಸಿನ್ ಖರೀದಿಯಾಗಿದೆ. ಬ್ಲಾಕ್ ಲಿಸ್ಟ್ ಕಂಪನಿಯಿಂದ IV ದ್ರಾವಣವನ್ನ ಖರೀದಿಸಿದ್ದಾರೆ. ಬಾಣಂತಿಯರ ಸಾವಿನ ಬಗ್ಗೆ ವಿಜೇಂದ್ರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿನಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದೆ. ಸರ್ಕಾರ ಈ ವಿಚಾರದಲ್ಲಿ ನ್ಯಾಯಾಂಗ ತನಿಖೆಯನ್ನ ನಡೆಸಬೇಕು ಅನ್ನೋದಾಗಿ ಹೇಳಿದ್ದಾರೆ. ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೆಡಿಕಲ್ ಕಾಲೇಜ್, ಬಳ್ಳಾರಿಯ ಸರ್ಕಾರಿ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ, ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂಥ ಕಂಪ್ನಿಯಿಂದ ಇವರು IV ಗ್ಲೂಕೋಸ್ ಅನ್ನು ಖರೀದಿ ಮಾಡಿ 7 ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ. ಈಗಾಗಲೇ ಮಗುನು ಕೂಡ ತೀರ್ಕೊಂಡಿದೆ. ಇಷ್ಟಾದರೂ ಸಹ ಆರೋಗ್ಯ ಸಚಿವರು ಭೇಟಿಯನ್ನು ಕೊಡೋದಿಲ್ಲ. ದಿನೇಶ್ ಗುಂಡೂರಾವ್ ಅವರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ಗೌಡ ಪಾಟೀಲ್ ಅವರು ಕೂಡ ಭೇಟಿಯನ್ನು ನೀಡೋದಿಲ್ಲ. ಜಮೀರ್ ಅಹಮದ್ ಬಿಡಿ ಉಸ್ತುವಾರಿ ಸಚಿವರು, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಅವರು ವಕ್ಫ್ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ. ಅಂದ್ರೆ ಈ ರೀತಿ ಒಂದು ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಮಾನವೀಯವಾಗಿ ನಡ್ಕೋಬಹುದಾ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಗಜ್ಜಾಹೀರಾಗಿದೆ ಇವತ್ತು. ಯಾವುದೋ ಬ್ಲಾಕ್ ಲಿಸ್ಟೆಡ್ ಕಂಪ್ನಿಯಿಂದ ಇವತ್ತೆಲ್ಲ ಸಪ್ಲೈನ ತೆಗೆದುಕೊಂಡು ಈ ಒಂದು ಅನಾಹುತಕ್ಕೆ ಇವತ್ತೇನು ಕಾರಣ ಆಗಿದೆ. ಇದು ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ. ಬಿಮ್ಸ್ನಲ್ಲಿ ಕಳಪೆ IV ನೀಡಿ ಸಾವಾಗಿರೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆಯಾಗಿದೆ. ಕೋವಿಡ್ ಆದಾಗ ಸಿದ್ದರಾಮಯ್ಯ DKಶಿ ಅತ್ತಿದ್ದು, ರಾಹುಲ್ ಸೇರಿ ಎಲ್ಲ ಟವಲ್ ತಗೊಂಡು ಒರೆಸ್ಕೊಂಡ್ರು. ಈಗ ಬಾಣಂತಿಯರು ಮೃತಪಟ್ಟಾಗ ಕಣ್ಣೀರ್ ಬರ್ಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕೇಳಿದ್ರಿ, ಕೋವಿಡ್ ಆದಾಗ ಆಕ್ಸಿಜನ್ ಕೊರತೆಯಿಂದ ಅಲ್ಲಿ ಮೈಸೂರಿನ DC ಏನು ಅವಾಂತರ ಆಯಿತು. ಆ ಸಂದರ್ಭದಲ್ಲಿ ಆದಂಥ ಸಾವಿಗೆ ಏನು ಸ್ವತಃ ರಾಹುಲ್ ಗಾಂಧಿಯವರು ಬಂದಿದ್ದರು. ಕೋವಿಡ್ ಸಂದರ್ಭ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಹೋಗಿ ಹತ್ತಿದ್ದೆ, ಟವಲ್ ತಗೊಂಡು ಕಣ್ಣು ಒರೆಸ್ಕೊಂಡಿದ್ದೆ. ನಿಮ್ಮ ಜೊತೆ ನಾವಿದ್ದೀರಿ, ನಿಮ್ಮ ಇಡೀ ಕುಟುಂಬವನ್ನು ನಾವು ಸಲುತ್ತೀರಿ ಅಂದರು. ಇವತ್ತು ಇಲ್ಲಿ ಸತ್ತಿರೋರಿಗೆ ಯಾರಾದರೂ ಒಂದು ಲೋಟ ಕಣ್ಣೀರು ಬೇಡ, ಒಂದು ಚೊಂಬು ಕಣ್ಣೀರು ಬೇಡ. ನಿಮ್ಮ ಗುರ್ತು ಅದು ಚೊಂಬು ಹಾಕಿದ್ದಾರೆ, ಗುರ್ತು ಬೇಡ. ಒಂದು ತೊಟ್ಟು, ಒಂದೇ ಒಂದು ಡ್ರಾಪ್, ಸಿಂಗಲ್ ಡ್ರಾಪ್ ಕಣ್ಣಲ್ಲಿ ನೀರು ಬಂದಿದೆಯಾ ನಿಮಗೆ? ಆ ಕಳಪೆ ಔಷಧಿ ಸಪ್ಲೈ ಮಾಡಿದ್ದು 6 ತಿಂಗಳೇ ಡ್ರಗ್ ಡಿಪಾರ್ಟ್ಮೆಂಟು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಕಳಪೆ ಇದೆ, 28 ಐಟಮ್ಸ್ ಕಳಪೆ ಇದೆ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪ್ನಿ ಮೇಲೆ ಅಂತ ಹೇಳಿದ ಮೇಲೂ ಕೂಡ ಅದೇ ಕಂಪನಿಯಿಂದ, ವೆಸ್ಟ್ ಬೆಂಗಾಲ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅದು ವೆಸ್ಟ್ ಬೆಂಗಾಲ್ ಕಂಪನಿ. ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೆಡಿಕಲ್ ಕಾಲೇಜ್, ಬಳ್ಳಾರಿಯ ಸರ್ಕಾರಿ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ, ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂಥ ಕಂಪ್ನಿಯಿಂದ ಇವರು IV ಗ್ಲೂಕೋಸ್ ಅನ್ನು ಖರೀದಿ ಮಾಡಿ 7 ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ. ಈಗಾಗಲೇ ಮಗುನು ಕೂಡ ತೀರ್ಕೊಂಡಿದೆ. ಇಷ್ಟಾದರೂ ಸಹ ಆರೋಗ್ಯ ಸಚಿವರು ಭೇಟಿಯನ್ನು ಕೊಡೋದಿಲ್ಲ. ದಿನೇಶ್ ಗುಂಡೂರಾವ್ ಅವರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ಗೌಡ ಪಾಟೀಲ್ ಅವರು ಕೂಡ ಭೇಟಿಯನ್ನು ನೀಡೋದಿಲ್ಲ. ಜಮೀರ್ ಅಹಮದ್ ಬಿಡಿ ಉಸ್ತುವಾರಿ ಸಚಿವರು, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಅವರು ವಕ್ಫ್ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ. ಅಂದ್ರೆ ಈ ರೀತಿ ಒಂದು ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಮಾನವೀಯವಾಗಿ ನಡ್ಕೋಬಹುದಾ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಜಗಜ್ಜಾಹೀರಾಗಿದೆ ಇವತ್ತು. ಯಾವುದೋ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿಯಿಂದ ಇವತ್ತೆಲ್ಲ ಸಪ್ಲೈನ ತೆಗೆದುಕೊಂಡು ಈ ಒಂದು ಅನಾಹುತಕ್ಕೆ ಇವತ್ತೇನು ಕಾರಣ ಆಗಿದೆ. ಇದು ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ.